ನಮಸ್ಕಾರ. ಮುಂಬೈ ವಿರುದ್ಧ ಚೆನ್ನೈ ಗೆದ್ದ ಬಳಿಕ ಋತುರಾಜ್ ಗಾಯಕ್ವಾಡ್ ಹೇಳಿದ್ದೇನು ಗೊತ್ತಾ? ಧೋನಿಯವರ ಕುರಿತು ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಸೆಲ್ಯೂಟ್ ಮಾಡ್ತೀರಾ. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ MSD ರವರ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಚೆನ್ನೈನ MA ಚಿದಂಬರಂ ಅಂಗಳದಲ್ಲಿ ನಡೆದ ಎಲ್ ಕ್ಲಾಸಿಕೋ ಬ್ಯಾಟಲ್ನಲ್ಲಿ ಮುಂಬೈ ತಂಡವನ್ನ 4 ವಿಕೆಟ್ಗಳಿಂದ ಬಗ್ಗು ಬೆಳೆದು ಚೆನ್ನೈ ಸೂಪರ್ ಕಿಂಗ್ಸ್ ತಂಡವು ಮೊದಲ ಪಂದ್ಯದಲ್ಲಿ ಗೆಲುವು ದಾಖಲಿಸಿದೆ. ಸ್ನೇಹಿತರೆ, ಈ ಒಂದು ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಮುಂಬೈ ಇಂಡಿಯನ್ಸ್ ತಂಡವು ನಿಗದಿತ 20 ಓವರ್ಗಳಲ್ಲಿ 9 ವಿಕೆಟ್ ಕಳೆದುಕೊಂಡು 155 ರನ್ ಕಲೆ ಹಾಕಿತು. ಸ್ನೇಹಿತರೆ, ತಂಡದ ಪರ ತಿಲಕ್ ವರ್ಮಾ 31 ರನ್ ಹಾಗೂ ಸೂರ್ಯಕುಮಾರ್ ಯಾದವ್ 29 ಮತ್ತು ದೀಪಕ್ ಚಹರ್ ಅಜಯ 28 ರನ್ ಕಲೆ ಹಾಕಿ ತಂಡದ ಪರ ಟಾಪ್ 3 ಗರಿಷ್ಠ ಸ್ಕೋರರ್ ಎನಿಸಿಕೊಂಡರು. ಇತ್ತ ಚೆನ್ನೈ ತಂಡದ ಪರ ಬೌಲಿಂಗ್ನಲ್ಲಿ ನೂರ್ ಅಹಮದ್ 4 ಹಾಗೂ ಖಲೀಲ್ ಅಹಮದ್ 3 ವಿಕೆಟ್ ಕಬಳಿಸಿ ಮಿಂಚಿದರು. ಈ ಗುರಿಯನ್ನು ಬೆನ್ನಟ್ಟಿದಂತ ಚೆನ್ನೈ ಸೂಪರ್ ಕಿಂಗ್ಸ್ ತಂಡಕ್ಕೆ ಉತ್ತಮ ಆರಂಭ ಸಿಕ್ಕಿರಲಿಲ್ಲ. ಅದಿಯಾಗೂ ಋತುರಾಜ್ ಗಾಯಕ್ವಾಡ್ ಹಾಗೂ ರಚಿನ್ ರವೀಂದ್ರರವರ ಅರ್ಧಶತಕಗಳ ನೆರವಿನಿಂದಾಗಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವು ನಿಗದಿತ ಟಾರ್ಗೆಟ್ ಅನ್ನು ಕೊನೆ ಓವರ್ನಲ್ಲಿ ಇನ್ನೂ 5 ಎಸೆತಗಳು ಬಾಕಿ ಇರುವಾಗಲೇ 6 ವಿಕೆಟ್ ಕಳೆದುಕೊಂಡು ಸುಲಭವಾಗಿ ಚೇಸ್ ಮಾಡಿತು. ತಂಡದ ಪರ ರಚಿನ್ ರವೀಂದ್ರ ಅಜಯ 65 ರನ್ ಬಾರಿಸಿ ಮಿಂಚಿದರೆ ಋತುರಾಜ್ ಗಾಯಕ್ವಾಡ್ 53 ರನ್ ಸಿಡಿಸಿ ಮಿಂಚಿದರು. ಸ್ನೇಹಿತರೆ, ಇದರೊಂದಿಗೆ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವು ಮುಂಬೈ ವಿರುದ್ಧದ ಈ ಐತಿಹಾಸಿಕ ಪಂದ್ಯದಲ್ಲಿ 4 ವಿಕೆಟ್ಗಳ ರೋಚಕ ಗೆಲುವು ದಾಖಲಿಸಿದೆ. ಸ್ನೇಹಿತರೆ, ಇನ್ನು ಇತ್ತ ಚೆನ್ನೈ ಗೆದ್ದ ಬಳಿಕ ಮಾತನಾಡಿದ ತಂಡದ ನಾಯಕ ಋತುರಾಜ್ ಗಾಯಕ್ವಾಡ್ ರವರು ಈ ರೀತಿಯಾಗಿ ಹೇಳಿದ್ದಾರೆ. ಧೋನಿ ಹೇಳಿದ್ದಕ್ಕಾಗಿ ನಾನು ಸತತವಾಗಿ ನೂರ್ ಅಹಮದ್ ರವರಿಗೆ ಬೌಲಿಂಗ್ ಮಾಡಲು ಚಾನ್ಸ್ ನೀಡಿದೆ. ಇದು ತಂಡಕ್ಕೆ ಸಹಾಯ ಮಾಡಿತು. ವಾಸ್ತವದಲ್ಲಿ ಧೋನಿ ತಂಡದ ನಾಯಕರಲ್ಲದಿದ್ದರೂ ಕೂಡ ಕ್ಯಾಪ್ಟನ್ಗಿಂತಲೂ ಅವರು ಹೆಚ್ಚು. ರಚಿನ್ ರವೀಂದ್ರ ಇಂದಿನ ಪಂದ್ಯದಲ್ಲಿ ಉತ್ತಮ ಆಟವನ್ನು ಆಡಿದ್ದಾರೆ ಮತ್ತು ನಾನು ನನ್ನ ವೈಯಕ್ತಿಕ ಆಟವನ್ನು ಕೂಡ ಇಂದಿನ ಪಂದ್ಯದಲ್ಲಿ ಎಂಜಾಯ್ ಮಾಡಿದ್ದೇನೆ. ಧೋನಿಯ ಹಲವು ನಾಯಕತ್ವದ ಗುಣಗಳು ನನ್ನ ಕ್ಯಾಪ್ಟನ್ಸಿಯನ್ನ ಮತ್ತಷ್ಟು ಸುಧಾರಣೆಗೊಳಿಸುತ್ತಿದೆ ಎಂದು ಹೇಳುವ ಮೂಲಕ ಧೋನಿ ಕುರಿತು ದೊಡ್ಡ ಹೇಳಿಕೆಯನ್ನು ಋತುರಾಜ್ ಗಾಯಕ್ವಾಡ್ ನೀಡಿದ್ದಾರೆ. ಸ್ನೇಹಿತರೆ, ಮತ್ತು ಮಾತು ಮುಂದುವರಿಸಿದ ಅವರು, ತವರಿನಲ್ಲಿ ನಾವು ಈ ಟೂರ್ನಿಯ ಮೊದಲ ಗೆಲುವು ದಾಖಲಿಸಿದ್ದೇವೆ. ಮುಂಬರುವ ಎಲ್ಲ ಪಂದ್ಯಗಳಲ್ಲಿಯೂ ಕೂಡ ಇದೇ ರೀತಿಯಾದ ಆಟವನ್ನು ಆಡುವ ಮೂಲಕ ಟೂರ್ನಿಯನ್ನ ಗೆಲ್ಲಲು ಎದುರು ನೋಡುತ್ತಿದ್ದೇವೆ ಮತ್ತು ಧೋನಿರವರಿಗೆ ಫೇರ್ವೆಲ್ ಟೂರ್ನಿಯನ್ನ ಇದಾಗಿಸಿಕೊಡಲಿದ್ದೇವೆ ಎಂದು ಹೇಳುವ ಮೂಲಕ ಸೆಲ್ಯೂಟ್ ಮೂಡುವ ಹೇಳಿಕೆಯನ್ನ ಋತುರಾಜ್ ನೀಡಿದ್ದಾರೆ. ನೋಡಿದಲ್ಲ, ಮುಂಬೈ ವಿರುದ್ಧ ಚೆನ್ನೈ ಗೆದ್ದ ಬಳಿಕ ಗಾಯಕ್ವಾಡ್ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.